ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ RCB ಗೆಲ್ತು. ಈ ಸಲ ಕಪ್ ನಮ್ದು 18 ವರ್ಷ ಆದ್ಮೇಲೆ RCB ಗೆದ್ದಿದೆ. ಐ ಮೀನ್ ಎಲ್ಲರೂ ಆ ಖುಷಿಯಲ್ಲಿ ಇದೀವಿ. ನಾವೆಲ್ಲರೂ ಬೆಂಗಳೂರಿನವರಾಗಿ, ನಾನಂತೂ ಬೆಂಗಳೂರಲ್ಲಿ ಹುಟ್ಟು ಬೆಳೆದು ನಿನ್ನೆ ರಾತ್ರಿಯಿಂದ ಐ ಥಿಂಕ್ ಒಂದ್ ರೀತಿಯಲ್ಲಿ ಅದೇ ಲೇಟ್ ಆಯ್ತು ಅನ್ಸುತ್ತೆ. ಮಲ್ಗಕ್ ಲೇಟ್ ಆಯ್ತು, ಮತ್ತೆ ಹೇಳಕ್ಕೂ ಲೇಟ್ ಆಯ್ತು. ಬಟ್ ಸ್ಟಿಲ್ ವೆರಿ ವೆರಿ ಹ್ಯಾಪಿ. ಇಟ್ಸ್ ಅ ವೆರಿ ಹ್ಯಾಪಿ ಡೇ. ಇಟ್ಸ್ ಅ ವೆರಿ ವಂಡರ್ಫುಲ್ ಡೇ. ಇವತ್ತು ಎಲ್ಲರೂ ಬೆಂಗಳೂರಿನವ್ರು ಎಲ್ಲರೂ ನಾವು ಖುಷಿಯಾಗಿದ್ದೀವಿ, ಯಾಕಂದ್ರೆ RCB ಗೆದ್ದಿದೆ ಅಂತ. ಅಟ್ ದ ಸೇಮ್ ಟೈಮ್ ನನಗೆ ಖುಷಿ ಏನಂದ್ರೆ ಇವತ್ತು ನಾನು ಆ ಒಂದು ಖುಷಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಚೆನ್ನೈ ಸಮೃದ್ಧ ಕಾಲೇಜಲ್ಲಿ. ತುಂಬಾ ಬ್ಯೂಟಿಫುಲ್ ಕಾಲೇಜ್, ಒಳ್ಳೆ ಫ್ಯಾಕಲ್ಟಿ ಅಂಡ್ ಎಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ತುಂಬಾ ಬ್ರೈಟ್ ಸ್ಟೂಡೆಂಟ್ಸ್ ಆಗಿ ಕಾಣ್ತಾ ಇದ್ದಾರೆ. ದ ಬೆಸ್ಟ್ ಪಾರ್ಟ್ ಈಸ್ ಈ ಒಂದು ಜಾಬ್ ಫೇರ್ ಅಲ್ಲಿ ಆಲ್ಮೋಸ್ಟ್ 500 ಸ್ಟೂಡೆಂಟ್ಸ್ ಪ್ಲೇಸ್ ಆಗ್ತಾ ಇದ್ದಾರೆ ಅಂಡ್ 27 ಸ್ಟಾರ್ ಹೋಟೆಲ್ಸ್ ಬಂದಿದೆ. ಸೊ ಎಲ್ಲರೂ ಮಕ್ಕಳಿಗೆ ಒಂದೊಂದು ಆಸೆ ಇರುತ್ತೆ, ನಾನು ಏನ್ ಮಾಡ್ಬೇಕು, ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದಾಗ ಕೆಲವರು ಒಂದು ಚಿಕ್ಕ ವಯಸ್ಸಿಂದಾನೇ ಅವ್ರಿಗೆ ಮನೇನ ನೀಟಾಗಿ ಇಟ್ಕೊಳ್ಳೋ ಒಂದು ಅಭ್ಯಾಸ ಇರುತ್ತೆ, ಅಡಿಗೆ ಮಾಡೋ ಅಭ್ಯಾಸ ಇರುತ್ತೆ. ಅವ್ರಿಗೆ ಏನಂದ್ರೆ ಏನನ್ನು ಎಲ್ಲ ಇಟ್ಟಿರೋ ಜಾಗದಲ್ಲಿ ನೀಟಾಗಿ ಇಡ್ಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಅವರು ಯಾವ ಫೀಲ್ಡ್ ತಗೋಬೇಕು ಅಂತ ಗೊತ್ತಿರಲ್ಲ. ದಟ್ಸ್ ವೆನ್ ದೇ ರಿಯಲೈಸ್ ಇಲ್ಲ, ಹೋಟೆಲ್ ಮ್ಯಾನೇಜ್ಮೆಂಟ್ ಇಸ್ ಸಮಥಿಂಗ್ ಐ ಥಿಂಕ್ ಐ ಡೂ ವೆರಿ ವೆಲ್ ಅಂತ. ಸೊ ಅಂತ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿರೋ ಸ್ಟೂಡೆಂಟ್ಸ್, you know where to come. It is Chennai Samrtha College, Hotel Management, Bangalore branch. Beautiful college, ಒಳ್ಳೆ ಫ್ಯಾಕಲ್ಟಿ ಇದಾರೆ. ಇವತ್ತು ನಾನು ಜಾಬ್ ಫೇರ್ ಬಂದಿರೋದು, ನಾನು ನೋಡ್ತಾ ಇದೀನಲ್ಲ, 500 ಸ್ಟೂಡೆಂಟ್ಸ್ ಪ್ಲೇಸ್ ಆಗ್ತಾ ಇದಾರೆ ಅಂಡ್ ಎಲ್ಲಾನು ಕೂಡ ಟಾಪ್ ಸ್ಟಾರ್ ಹೋಟೆಲ್ಸ್ಗೆ. ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಒಂದು ಮಿನಿಮಮ್ 50,000 ಸ್ಯಾಲ್ರಿ ಮನೆಗೆ ತಗೊಂಡು ಹೋಗ್ತಾರೆ. ದಟ್ ಇಸ್ ಸೋ ಅಮೇಸಿಂಗ್. ಸೊ ಐ ಥಿಂಕ್ ಈ ತರದ್ ಒಂದು ಆಪರ್ಚುನಿಟಿ ಸಿಕ್ಕಾಗ ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂತ ನನಗೆ ಅನ್ಸುತ್ತೆ. ಎಲ್ಲಾ ಸ್ಟೂಡೆಂಟ್ಸ್ಗೆ ಕಂಗ್ರಾಚುಲೇಷನ್ಸ್. ಯಾರ್ಯಾರು ಪ್ಲೇಸ್ ಆಗಿದ್ದೀರಾ, ಕಂಗ್ರಾಚುಲೇಷನ್ಸ್. ನಿಮ್ಮ ಪೇರೆಂಟ್ಸ್ ತುಂಬಾ ಖುಷಿ ಪಡ್ತಾರೆ, ತುಂಬಾ ಹೆಮ್ಮೆ ಪಡ್ತಾರೆ. ಸೊ ಕಂಗ್ರಾಚುಲೇಷನ್ಸ್. ಅಂಡ್ ಈ ಈವೆಂಟ್ ಕೂಡ ತುಂಬಾ ಚೆನ್ನಾಗಾಯ್ತು. ಏನಂದ್ರೆ ಒಂದು ಚೆನ್ನೈ ಸಮೃದ್ಧ ಅವರು ನನ್ಗೊಂದು ಬ್ಯೂಟಿಫುಲ್ ಪೋರ್ಟ್ರೇಟ್, ನನ್ನದೇ ಒಂದು ಫೋಟೋನ ಪೋರ್ಟ್ರೇಟ್ ಮಾಡಿ ಕೊಟ್ಟಿದ್ದಾರೆ. ದಟ್ಸ್ ಸಚ್ ಅ ಲವ್ಲಿ ಗಿಫ್ಟ್. ಅಂಡ್ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ತುಂಬಾ, ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂತಲ್ಲ, ಅವರು ಕೂಡ ದೇ ವೆರಿ ಗುಡ್. ಅವರು ಕೂಡ ಕ್ಲಾಸಿಕಲ್ ಅಲ್ಲಿ ಭರತನಾಟ್ಯಂ ಆಗ್ಲಿ ಎಲ್ಲಾ ತರದ ಒಂದು ಕಲ್ಚರಲ್ ಇವೆಂಟ್ಸ್ ಅಲ್ಲೂ ಕೂಡ ದೇ ಡೂಯಿಂಗ್ ವೆರಿ ಗುಡ್. ಸೊ ಎಲ್ಲಾ ಸ್ಟೂಡೆಂಟ್ಸ್ಗೆ, ಈ ಒಂದು ಕಾಲೇಜ್ನ ಸ್ಟೂಡೆಂಟ್ಸ್ಗೆ, ಇಲ್ಲಿನ ಪ್ರಿನ್ಸಿಪಲ್ಗೆ, ಇಲ್ಲಿನ ಸಿಇಒಗೆ, ಎಲ್ಲರಿಗೂ ನನ್ನ ಕಡೆಯಿಂದ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಪ್ರಜ್ಞಾ ಅಂತ. ನಾನು ಚೆನ್ನೈ ಸಮೃದ್ಧ ಕ್ಯಾಂಪಸ್ ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನನ್ನ ಇಂಟರ್ನ್ಶಿಪ್ನ ಒಬ್ರಾಯ್ ನ್ಯೂ ಡೆಲ್ಲಿಯಲ್ಲಿ ಮಾಡಿದೆ. ನಾನು OCLT ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆಗಿದ್ದೀನಿ. ಅದು GM ಲೆಟರ್ ಅಂತ ಸಿಗುತ್ತೆ, ಅದರಿಂದ ನಾನು ಅಟೆಂಡ್ ಮಾಡ್ಬೋದು ಇಂಟರ್ವ್ಯೂನ. ಅವಾಗ ನನಗೆ ಕಿಚನಲ್ಲಿ 2 years ಟ್ರೈನಿಂಗ್ ಇರುತ್ತೆ. 2 years ಟ್ರೈನಿಂಗ್ ಆದಮೇಲೆ ನಾನು ಸೂಸ್ ಶೆಫ್ ಪೊಸಿಷನ್ಗೆ ಬರ್ತೀನಿ, ಅಂದರೆ ದೊಡ್ಡ ಪೊಸಿಷನ್ಗೆ ಬರ್ತೀನಿ. ನಾನು ಚೆನ್ನೈ ಸಮೃದ್ಧಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಯ್, ನಾನು ಸಂದೇಶ್. ನಾನು ಚೆನ್ನೈ ಸಮೃದ್ಧ ಕಾಲೇಜಲ್ಲಿ 3 years ಡಿಗ್ರಿ ಮಾಡಿದ್ದೀನಿ, BSc. ಆ್ಯಂಡ್ ಇವಾಗ ನಾನು ಹಿಲ್ಟನ್ನಲ್ಲಿ ಆಸ್ ಅ ಫ್ರಂಟ್ ಆಫೀಸ್ ಅಸೋಸಿಯೇಟ್ ಸೆಲೆಕ್ಟ್ ಆಗಿದ್ದೀನಿ. ತುಂಬ ಖುಷಿ ಆಗುತ್ತೆ. ಎಲ್ಲರೂ ಅವಕಾಶನ ಉಪಯೋಗಿಸ್ಕೋಬೇಕು. ಥ್ಯಾಂಕ್ ಯು. So myself Kavita Nandakumar, CEO of Chennai Samruddha Group of Institutions. So today at our Bangalore campus, we are happy to say like job fair is happening in full-fledged, and almost 27 star properties, reputed star properties like ITC Groups, Taj Groups, Hilton, Comrade, Chancery Pavilion, likewise like almost 27 reputed star properties are being a part of today's job fair, and we are like very thankful for the HR managers and as well as like almost 500 plus students are right now attending this job fair, and we are very confident that all of our students will be getting placed as well as shortlisted, and happy to know like it's already happening and our students are getting selected in their preferred departments, F&B department, food production, housekeeping, as well as front office department, as well as for the preferred location, because some students want to get selected national level and some want international level. And so far for Mauritius, our 34 students have got selected for placements, and again like very happy to share that they are getting the salary of 50,000 as a starting salary for Mauritius.